ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಂಡೇ ಮಾರ್ನಿಂಗು. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಎಗ್ ಫ್ರೈಡ್ ರೈಸ್ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಬ್ರೇಕ್ಫಾಸ್ಟು ಮುಗಿಸ್ಕೊಂಡು ಇವತ್ತು ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. ಪಾಪು ಹುಟ್ಟಿದ ಮೇಲೆ ತುಂಬ ತಿಂಗಳಾಯಿತು ಸೆಲ್ಫ್ ಗ್ರೂಮಿಂಗ್ ಮಾಡಿಕೊಂಡು. ಲಾಸ್ಟು ಸೀಮಂತಕ್ಕೆ ಸೆಲ್ಫ್ ಗ್ರೂಮಿಂಗ್ ಮಾಡ್ಕೊಂಡಿದ್ದು. ಥ್ರೆಡ್ಡಿಂಗ್ ಮಾಡಿಸಿ ಆಲ್ಮೋಸ್ಟ್ 2 ಮಂತ್ಸ್ ಆಗಿಬಿಟ್ಟಿತ್ತು. ಹೇರ್ಸು ತುಂಬ ಗ್ರೋ ಆಗಿರೋದ್ರಿಂದ ಐಬ್ರೋಸು ತುಂಬ ತಿಕ್ಕಾಗಿಬಿಟ್ಟಿತ್ತು. ತುಂಬ ದಿನ ಆದಮೇಲೆ ಥ್ರೆಡ್ಡಿಂಗ್ ಮಾಡಿಸಿದ್ದು ಸ್ವಲ್ಪ ಖುಷಿ ಕೊಡ್ತು. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲೇ ಇಲ್ಲಿ ವರ್ಕ್ ಮಾಡೋ ಇಬ್ಬರು ಪ್ರೆಗ್ನೆಂಟ್ ಆಗಿದ್ದರು. ಖುಷಿ ಆಯಿತು. ಅವ್ರಿಗೆ ಒಬ್ರಿಗೆ ಹೆಣ್ಪಾಪು ಒಬ್ರಿಗೆ ಗಂಡು ಪಾಪು ಆಯ್ತಂತೆ. ಮಾತಾಡಿಸ್ಕೊಂಡು ಖುಷಿಯಾಗಿ ಬಂದೆ. ಅಂದರೆ ಅವ್ರ ಕೆಲಸದಲ್ಲಿ ಇರಲಿಲ್ಲ, ಅವ್ರ ಫ್ರೆಂಡ್ಸ್ ಇದ್ದರು, ಹೇಳಿದ್ರು. ಲಾಸ್ಟ್ ಟೈಮು ನಾನು ಥ್ರೆಡ್ಡಿಂಗ್ ಮಾಡ್ಸೋಕೆ ಹೋದಾಗ ಹೇಳಿದ್ರು, ಇದೇ ಲಾಸ್ಟ್ ಮೀಟ್ ಅನಿಸುತ್ತೆ, ನಮಗೂ ನಿಮಗೂ ಒಂದೇ ಥರ ಡೇಟಲ್ಲೇ ಪಾಪು ಆಗುತ್ತೆ ಅಂತ. ನನಗೆ ಪಾಪು ಆಗಿದ್ದು 2-3 ದಿವಸಕ್ಕೆ ಅವ್ರಿಗೆ ಪಾಪು ಆಯ್ತಂತೆ. ಖುಷಿ ಆಯಿತು ಕೇಳಿ. ಈ ಮಂತು ರೇಷನ್ ತರಬೇಕಾಗಿತ್ತು. ಮಂತ್ಲಿ ಗ್ರಾಸರೀಸ್ ಎಲ್ಲ ಖಾಲಿ ಆಗೋಗಿತ್ತು. ಅದಕ್ಕೆ ಹಾಗೆ ರಿಲಯನ್ಸ್ಗೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಎಷ್ಟೋ ತಿಂಗಳಾದ ಮೇಲೆ ಶಾಪಿಂಗ್ ಹೋಗಿರೋ ಥರ ಫೀಲ್ ಆಗುತ್ತೆ. ಈ ಮಾಲ್ಗಳಲ್ಲಿ ಬಗ್ಗಿ ಎದ್ದು ನಮಗೇನು ಬೇಕೋ ನಾವೇ ಹುಡ್ಕೊಂಡು ತೊಗೊಳ್ಬೇಕು. ಫಸ್ಟೆಲ್ಲ ಕಾಕಾ ಅಂಗಡೀಲಿ ನಮಗೇನು ಐಟಮ್ ಬೇಕೋ ಅವರೇ ಹೇಳಿದ್ರೆ ಕಟ್ಕೊಡ್ತಾಯಿದ್ರು. ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೆ, ಸೆಕ್ಷನ್ ಆದಮೇಲೆ ನನಗೆ ಬಗ್ಗಕ್ಕೆ ಎದ್ದೊಳಕ್ಕಾಗಲ್ಲ, ಸುಮ್ಮನೆ ಆರಾಮಾಗಿ ಕಾಕಾ ಅಂಗಡಿಗೆ ಹೋಗ್ಬಿಡೋಣ, ಅವರೇ ಕಟ್ಕೊಡ್ತಾರೆ ಅಂತ. ಸ್ವಲ್ಪ ಐಟಮ್ಸು ಮಾರ್ಟಲ್ಲಿ ಸಿಗೋದಿಲ್ಲ. ಸೊ ಅದನ್ನು ತೊಗೊಳಕ್ಕಾದ್ರೂ ಕಾಕಾ ಅಂಗಡಿಗೆ ಹೋಗಲೇಬೇಕು. ಆಲ್ರೆಡಿ ಬಿಲ್ ಒಂದು 8,000 ಮೇಲೇ ಆಗಿಬಿಟ್ಟಿತ್ತು. ಇವಾಗಿರೋ ಪ್ರೈಸಸ್ಗೆ 10,000 ಒಳಗಡೆ ಬಿಲ್ ಆಗೋದು ಕಷ್ಟ ಆಗುತ್ತೆ. ಮತ್ತು ಕಾಕಾ ಅಂಗಡಿಗೆ ಹೋದಾಗ ಈ ಸ್ವೀಟ್ಸ್ ಎಲ್ಲ ನೋಡ್ತಾ ಇದ್ದೆ. ಚಿಕ್ಕ ವಯಸ್ಸಲ್ಲೆಲ್ಲ ನಾವು ತೊಗೊಂಡು ತಿಂತೀವಲ್ಲ, ತುಂಬ ಚೆನ್ನಾಗಿರುತ್ತೆ ಅದು. ಆದರೆ ಇವಾಗೆಲ್ಲ ತಿನ್ನೋಕ್ಕೆ ಮನಸ್ಸಾಗಲ್ಲ, ಬಟ್ ಮಕ್ಕಳಿರೋವಾಗ ನಾವು ತುಂಬ ತಿಂದಿದ್ದೀವಲ್ಲ. ನೀವು ಇದರಲ್ಲಿ ಏನು ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ತೊಗೊಂಡಿದ್ದು ಒಂದು ಸ್ವಲ್ಪ ಐಟಮೇನೆ, ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಪಲಾವು ಮತ್ತು ಬಿರಿಯಾನಿ ಐಟಮ್ಮು ಮತ್ತು ಅಲಸಂದ್ರೆ ಕಾಳು ಇದೆಲ್ಲ ತೊಗೊಂಡಿದ್ದು ಅಷ್ಟೇನೆ. ಬರೀ ಅಷ್ಟು ಐಟಮ್ಗೆ 814 ರೂಪೀಸ್ ಆಗೋಗಿತ್ತು ಬಿಲ್ಲು. ದುಡ್ಡು ಹೆಂಗೆ ಖರ್ಚಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಬರ್ತಾ ಮಾವಿನ ಹಣ್ಣು ಸಿಕ್ತು, ಅದೊಂದು ಸ್ವಲ್ಪ ತೊಗೊಂಡು, ಮತ್ತು ಇವರು ಪಪ್ಸ್ ಕೇಳ್ತಾಯಿದ್ರು. ಸೊ ಎಗ್ ಪಪ್ಸ್ ತಂದಿದ್ವಿ, 2 ತಂದಿದ್ದು. ನಾನು ತಿನ್ನಂಗಿಲ್ಲ ಅಲ್ವಾ, ಅದಕ್ಕೆ ಅವ್ರು ತಿನ್ಕೊಂಡ್ರು, ಅವರು ಮಮ್ಮಿ ತಿಂದರು. ಪಾಪು ಆದಾಗಿಂದನೂ ಅಷ್ಟೇನೆ ಯಾವುದೇ ಬೇಕ್ರಿ ಐಟಮು ನಾನು ತಿಂದಿಲ್ಲ ಇದುವರೆಗೂ. ಸೊ ಅದು ನಮಗೂ ಒಳ್ಳೆಯದು, ಪಾಪು ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದರೆ ಮೈದಾ ಐಟಮ್ಮು, ಡಾಲ್ಡಾ ಎಲ್ಲ ಯೂಸ್ ಮಾಡ್ತಾರಲ್ವ, ಪಾಪುಗೇನು ಜೀರ್ಣ ಆಗೋಲ್ಲ. ಮನೇಲಿರೋ ಐಟಮ್ಮು ಊಟ ತಿಂದ್ರೇ ಜೀರ್ಣ ಆಗೋಲ್ಲ, ಮಗುಗೆ ಕಷ್ಟ ಆಗುತ್ತೆ. ಸೊ ಪಥ್ಯದ ಊಟನೇ ತಿನ್ನಬೇಕು ಅಲ್ವಾ, ಅದಕ್ಕೋಸ್ಕರ. ನನ್ನ ಮನೆಗೆ ಬಿಟ್ಬಿಟ್ಟು ನಮ್ಮ ಮನೆಯವರು ಹೋಗಿ ನಾನ್ ವೆಜ್ ತರಕ್ಕೆ ಹೋಗಿದ್ರು. ಸೊ ಇವತ್ತು ನಾಟಿ ಕೋಳಿ ಸಾರು ಮತ್ತು ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅಮ್ಮ ನಾಟಿ ಕೋಳಿ ಸಾರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಬಾಣತನದಲ್ಲಿ ಜಾಸ್ತಿ ತಿಂದಿರೋದು ನಾಟಿ ಕೋಳಿ ಸಾರು ಮತ್ತು ತಲೆ ಮಾಂಸ. ಇದನ್ನೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನನಗೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ. ನಾನು ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟೆ. ಅಮ್ಮ ನಾಟಿ ಕೋಳಿ ಬಿರಿಯಾನಿನೂ, ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಮಾಡಿದರು. ನಾನು ಬಿರಿಯಾನಿ ತಿನ್ನಲ್ಲ ಈಗ, ಅದಕ್ಕೋಸ್ಕರ ಮುದ್ದೆನೂ ನಾಟಿ ಕೋಳಿ ಸಾರು ಮಾಡಿದರು. ಯಾರೋ ಕೇಳಿದರು ನನಗೆ ಕಮೆಂಟಲ್ಲಿ, ಮುದ್ದೆ ತಿನ್ಬೋದಾ ಅಂತ. ಅಂದರೆ ನಮಗೆ ತುಂಬ ತೆಳುವಾಗಿ ಮುದ್ದೆ ಮಾಡಿ ತುಪ್ಪ ಹಾಕಿ ಕೊಡ್ತಾರೆ, ಅಂದರೆ ಬೇಗ ಜೀರ್ಣ ಆಗಲ್ಲ ಅಂತ. ಅದಕ್ಕೋಸ್ಕರ ತೆಳುವಾಗಿ ಮಾಡಿ ಬಿಸಿ ಬಿಸಿ ಇರೋವಾಗಲೇ ತಿನ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಫಸ್ಟ್ 2 ಮಂತ್ಸಲ್ಲಿ ಅಷ್ಟೊಂದು ಮುದ್ದೆ ಕೊಡಲಿಲ್ಲ, ಆಮೇಲೆ ಹೋಗ್ತಾನೆ ಮುದ್ದೆ ಸ್ಟಾರ್ಟ್ ಮಾಡಿದ್ದು. ನನಗೆ ಫಸ್ಟ್ ಆಫ್ ಆಲ್ ಅಮ್ಮ ಮಾಡೋ ಕೋಳಿ ಬಿರಿಯಾನಿ ಅಂದ್ರೇ ತುಂಬ ಇಷ್ಟ. ಅದು ಬೇರೆ ನಾಟಿ ಕೋಳಿ ಬಿರಿಯಾನಿ ಮಾಡಿದ್ದಾರೆ. ಮನೆಯೆಲ್ಲ ಫ್ರೇಗ್ರೆನ್ಸು ತುಂಬ ಚೆನ್ನಾಗಿ ಹರಡ್ಕೊಂಡಿತ್ತು. ಆ ಘಮ ನೋಡಿದ್ರೇ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಶ್ವು ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ಹೊರಗಡೆ ಬೇರೆ ಹೋಗ್ಬಿಟ್ಟು ಬಂದಿದ್ವಲ್ಲ, ಅದಕ್ಕೆ ನಮ್ಮ ಮನೆಯವರು ಪರಂಗಿ ಹಣ್ಣಿತ್ತು, ಅದನ್ನು ಪೀಲ್ ಮಾಡಿ ಕೊಟ್ಟರು. ನಾನು ಪಾಪುನ ನೋಡ್ಕೊತಿದ್ದೆ. ತುಂಬ ಹಶ್ವು ಅಂದರೆ ತುಂಬ ಹಶ್ವಾಗ್ಬಿಟ್ಟಿತ್ತು. ಒಂದೊಂದು ಸತಿ ಘಮಾಗೇ ಹಶ್ವಾಗ್ಬಿಡುತ್ತೆ. ಕೋಳಿ ಸಾರು ಬೇರೆ ಈ ಕಡೆ ಘಮ ಘಮ ಅಂತ ಇದೆ, ಬಿರಿಯಾನಿ ಬೇರೆ ಗಮ್ ಅಂತಿದೆ. ಇನ್ನೂ ಆಗಿರಲಿಲ್ಲ ಅಡುಗೆ, ಬಟ್ ಅಷ್ಟೊತ್ತಿಗೆ ತುಂಬ ಹಶ್ವಾಗ್ಬಿಟ್ಟಿತ್ತು. ಸ್ವಲ್ಪ ಪಪ್ಪಾಯ ತಿಂದ ಮೇಲೆ ಸ್ವಲ್ಪ ಕಾಮ್ ಆಯಿತು. ಅಮ್ಮ ಬಿರಿಯಾನಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ಅಂದರೆ ಮಿಸ್ ಮಾಡ್ಕೋತೀನಿ. ಆಮೇಲೆ ಬೇಕಾದರೆ ತಿನ್ಕೋಬೋದು. ಬಟ್ ಆದರೆ ನಾಟಿ ಕೋಳಿ ಸಾರು ಮುದ್ದೆನೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಆ ಘಮಗೆ ನಮ್ಮ ಚಿಂಟುನು ಕಿಚನಲ್ಲೇ ತಿರುಗ್ತಾನೇ ಇದ್ದ. ನಮ್ಮ ಮನೆಯವ್ರಿಗಂತೂ ಅಮ್ಮ ಮಾಡಿರುವಂಥ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಅವರು ಖುಷಿಯಾಗಿ ತಿಂತಾರೆ.
ಅವ್ರಿಗೆ ರಿವ್ಯೂ ಕೇಳ್ತಿದ್ದೆ ಹೆಂಗೆ ಇದೆ ಅಂತ. ಹೆಂಗಿದೆ? ಸೂಪರ್ ಇದೆಯಾ? ಏ ಅಮ್ಮ ಮಾಡಿರೋಂಥ ನಾಟಿ ಕೋಳಿ ಸಾರು ಮತ್ತು ಬಿರಿಯಾನಿದು ರೆಸಿಪಿ ಬೇರೆ ವಿಡಿಯೋಲಿ ಹಾಕಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೇನಾದರೂ ಬೇಕಿದ್ದರೆ ವಿಡಿಯೋನ ಚೆಕ್ ಮಾಡಿ. ಎಷ್ಟು ಫಸ್ಟ್ ಕ್ಲಾಸಾಗಿರುತ್ತೆ ಅಂತ ಹೇಳಿದ್ರೆ ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತ ಹೇಳ್ಬೋದು. ಮನೇಲಿ ಏನಾದರೂ ನಾನ್ ವೆಜ್ ಮಾಡಿದ್ರೆ ನಮ್ಮ ಚಿಂಟು ಅಂತೂ ಕಿಚನ್ನ ಬಿಟ್ಟು ಈ ಕಡೆ ಬರೋದೇ ಇಲ್ಲ. ಅವನಿಗೆ ಊಟ ಹಾಕ್ತಾ ಇದ್ದಾರೆ ಅಮ್ಮ, ಅದಕ್ಕೇ ಅಷ್ಟೊಂದು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸರಿ, ಇವತ್ತು ಈವ್ನಿಂಗು ನನಗೆ ವ್ಯಾಕ್ಸಿನೇಷನ್ ಇತ್ತು, ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ವ್ಯಾಕ್ಸಿನು. ಆ್ಯಕ್ಚುಲಿ ಡೆಲಿವರಿ ಆಗಿದ್ಮೇಲೆ ಅವರು ಡೇಟ್ ಕೊಟ್ಟಿರ್ತಾರೆ, ಆ ಡೇಟಲ್ಲೇ ಹಾಕಿಸ್ಕೋಬೇಕು. ಸ್ವಲ್ಪ ಡಿಲೇ ಆಗಿಬಿಡ್ತು, ನಂದು 2 ಮಂತ್ಸ್ ಆದಮೇಲೆ ಹಾಕಿಸ್ಕೊಂಡೆ. ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನು ತುಂಬಾ ಇಂಪಾರ್ಟೆಂಟು. 9 ವರ್ಷದಿಂದ ಹಿಡಿದು 45 ವರ್ಷದ ಒಳಗಡೆ ಯಾರಿದ್ರೂ, ಗಂಡಾದರೂ ಸರಿ ಹೆಣ್ಣಾದರೂ ಸರಿ, ನಾವು ಈ ವ್ಯಾಕ್ಸಿನೇಷನ್ನ ಹಾಕ್ಕೋಬೋದು. ಅಂದರೆ ಹೆಣ್ಮಕ್ಳಿಗಂದರೆ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟ್ ಆಗುತ್ತೆ. ಗಂಡು ಮಕ್ಳಿಗಂತ ಹೇಳಿದ್ರೆ ಪ್ರಾಸ್ಟೇಟ್ ಕ್ಯಾನ್ಸರಿಂದ ಅವ್ರಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ನನಗಂತೂ 2 ವೀಲರಲ್ಲಿ ಹೋಗೋದು ತುಂಬ ಖುಷಿ. ನಾವು ಈ ಹಾಸ್ಪಿಟಲ್ಗೆ ಪಾಪು ಆಗೋದಕ್ಕೆ ಮೊದಲಿಂದನೂ ಹೋಗ್ತಾ ಇದ್ವಿ. ಅಂದರೆ ಗೈನಕಾಲಜಿಸ್ಟ್ ಹತ್ರ ತೋರಿಸ್ಕೋತಿದ್ವಿ ಅಲ್ವಾ. ಆವಾಗ ಈ ಹಾಸ್ಪಿಟಲ್ ಬೆಂಚಲ್ಲಿ ಕೂತ್ಕೊಂಡಿರೋವಾಗ ನಾವು ಬೇರೆಯವ್ರ ಥರ ಯಾವಾಗ ಪಾಪುನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀವಿ, ನಾನು ಯಾವಾಗ ಕ್ಯಾರಿ ಮಾಡ್ಕೋತೀನಿ, ನಾನು ಪ್ರೆಗ್ನೆಂಟ್ ಯಾವಾಗ ಆಗ್ತೀನಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಅದನ್ನೆಲ್ಲ ನೆನೆಸ್ಕೊಂಡೇ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇಲ್ಲಿ ನೀವು ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ, ಅಂದರೆ HPV ಇಂಜೆಕ್ಷನ್ ಹಾಕ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅನ್ನೋದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮಗೇನು ಸಹ ಇದು ಹೆಲ್ಪ್ಫುಲ್ ಆಗ್ಬೋದು. What we call is, it's mainly given for to prevent cervical cancer. Okay, it's mainly HPV vaccine, human papilloma virus anta anbiಟ್ಟು. It protects against that. Ideally it is given in Indian population or throughout the world between the ages of 9 to 15, both boys as well as girls. So 9 to 15 when it is taken, it protects throughout life. If at that age group is missed, when the vaccine is given between 9 to 15 years, then 2 doses are enough, 0 and 6. If it is given after that, 3 doses are required, 0, 1 and 6. Okay, and if it is missed between 9 to 15 years of age, we ideally give it before a girl gets married. And if that is also missed, after 1 delivery, that's the ideal time to give it, and gives protection against uterine cancer, cervical cancer for life. That has to be immediately after delivery. Yeah, so if it is missed before getting married, then we at least give it immediately after the delivery. Okay, so If that is this is also protective. missed? No, it can be given. Okay. Many people say earlier that this thing was only between the 9 to 15 years, the exposure is the highest. After that, it doesn't help. But now, according to WHO, that is not the thing. It can be given even in the mid-30s. The reason is, all other cancers ideally are seen in the latter part of life. But cervical cancer is seen a little more earlier, in the woman 30s and 40s. So this can be given in the entire 30s as well. Okay, and we can give it up to the age of 45. We don't give it generally after the age of 45, not recommended. Okay. Thank you. Thanks. ಸೊ ನೋಡಿದ್ರಲ್ಲ, ಡಾಕ್ಟರು ಈ ರೀತಿ ಹೇಳ್ತಾರೆ. ಮತ್ತು ಇದು ವ್ಯಾಕ್ಸಿನೇಷನ್ ಪ್ರೈಸು ವೇರಿ ಆಗುತ್ತೆ. 4,000ಇಂದ ಸ್ಟಾರ್ಟ್ ಆಗಿ 10,850ವರೆಗೂ ರೇಂಜ್ ಆಗುತ್ತಂತೆ. ನನಗೆ ಇದು ಅಪ್ರಾಕ್ಸಿಮೇಟ್ಲಿ 6,000ವರೆಗೂ ಕಾಸ್ಟ್ ಆಯಿತು. ನಿಮ್ಮ ಲೊಕ್ಯಾಲಿಟಿಯಲ್ಲೂ ಇದು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಸರ್ವೈಕಲ್ ಕ್ಯಾನ್ಸರ್ ಏನಾದರೂ ಬಂತು ಅಂತ ಹೇಳಿದ್ರೆ ಲಕ್ಷ ಖರ್ಚು ಮಾಡೋದಕ್ಕೆ ಮೊದಲು ದುಡ್ಡು ಅಂತಲ್ಲ, ನಾವು ಆ ನೋವು ತಿನ್ನೋದಕ್ಕಿಂತನೂ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಬೇಕು ಅಲ್ವಾ. ದುಡ್ಡೋದ್ರೂ ಪರವಾಗಿಲ್ಲ, 3 ಡೋಸಸ್ ಅಷ್ಟೇನೆ. ಸೊ ದಯವಿಟ್ಟು ನೀವು ಇದನ್ನು ಒಂದು ಸತಿ ಚೆಕ್ ಮಾಡಿ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಮಾತಾಡಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ. ನಿಮಗೆ ಆಲ್ರೆಡಿ ಗೊತ್ತಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಇಲ್ಲ ಅಂದರೆ ಇನ್ಫಾರ್ಮೇಷನ್ನ ಬೇರೆ ಹೆಂಗಸ್ರಿಗೂ ಪಾಸ್ ಆನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ತುಂಬ ಹೆಂಗಸರು ಈಗ ಸರ್ವೈಕಲ್ ಕ್ಯಾನ್ಸರು ಮತ್ತು ಬ್ರೆಸ್ಟ್ ಕ್ಯಾನ್ಸರಿಂದ ಸಫರ್ ಆಗ್ತಿದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ಗೆ ಪ್ರಿವೆನ್ಷನ್ ಇಲ್ಲ, ಬಟ್ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ರಿವೆನ್ಷನ್ ಇರೋವಾಗ ನಾವು ಯಾಕೆ ಯೂಸ್ ಮಾಡ್ಕೋಬಾರ್ದು ಅಲ್ವಾ. ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ. ನಮ್ಮ ಹೆಲ್ತನ್ನು ನಾವೇ ನೋಡ್ಕೊಳ್ಬೇಕು. ಸೊ ನೀವು ಕೂಡ ನಿಮ್ಮ ಹೆಲ್ತನ್ನ ಕಾಳಜಿಯಿಂದ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ ವ್ಯಾಕ್ಸಿನೇಷನ್ ಬಗ್ಗೆ ಹೆಚ್ಚು ತಿಳ್ಕೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಹಾಸ್ಪಿಟಲಿಂದ ಮನೆಗೆ ರೀಚ್ ಆದ್ವಿ. ಬರ್ತಾ ಈರುಳ್ಳಿ ಸಿಕ್ಕಿತ್ತು, ತೊಗೊಂಡು ಹಾಗೆ ಮನೆಗೆ ಬಂದ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಬಯಸಿದ್ದೀನಿ.
ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.